ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ತಮ್ಬ್ಲೈನ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಿಮ್ಗೆ ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಈ ರೀತಿಯಾಗಿ ಲೆಂತಿ ಆದಂತಹ ಪ್ಯಾರಾಗ್ರಾಫ್ ಅಲ್ಲಿ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅದನ್ನ ನೀವು ಓದೋ ಅವಶ್ಯಕತೆನೇ ಇಲ್ಲ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ, ಸೊ ಇದನ್ನ ಸೆಲೆಕ್ಟ್ ಮಾಡಿ. G's news and updates must be tracked by every business for ensuring timely and 100% compliance. ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ಓದಿ ಹೇಳುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಒಂದೇ ಕ್ಲಿಕ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಎಂಟು ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನೀವು ಯಾವ ಒಂದು ಊರಿಂದ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಹೇ ಗೈಸ್, ಈ ರೀತಿಯಾಗಿ ಮೆಸೇಜಸ್ ಅನ್ನ ನಿಮ್ಮ ಒಂದು ಮೊಬೈಲ್ ಓದಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ಒಂದು ಚಿಕ್ಕ ಸೆಟ್ಟಿಂಗ್ ಆದ್ರೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕಾಗಿ ಡಿಫಾಲ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇದರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಆಕ್ಸೆಸಿಬಿಲಿಟಿ ಅಂತ ಹೇಳಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಇನ್ಸ್ಟಾಲ್ಡ್ ಆಪ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಸೆಲೆಕ್ಟ್ ಟು ಸ್ಪೀಕ್ ಅಂತ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ನಂತರ ಇದಾದ್ರೆ ಆಫ್ ಅಲ್ಲಿ ಇರುತ್ತೆ ಡಿಫಾಲ್ಟ್ ಆಗಿ. ಸೊ ಅದನ್ನ ಆನ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಒಂದು ಬಾರಿ ಆನ್ ಮಾಡಿ ಬ್ಯಾಕ್ ಬನ್ನಿ. ಕೆಲವೊಂದು ಮೊಬೈಲ್ ನಲ್ಲಿ ಈ ಒಂದು ಜಾಗದಲ್ಲಿ ಇರುತ್ತೆ ಸೆಲೆಕ್ಟ್ ಟು ಸ್ಪೀಕ್ ಅನ್ನೋದು. ಸೊ ನೀವು ಅದನ್ನ ಡೈರೆಕ್ಟ್ ಆಗಿ ಇಲ್ಲಾದ್ರೆ ಆನ್ ಮಾಡ್ಕೊಳ್ಬಹುದು. ಇನ್ ಕೆಲವೊಂದು ಮೊಬೈಲ್ಸ್ ಅಲ್ಲಿ ಇನ್ಸ್ಟಾಲ್ಡ್ ಆಪ್ಸ್ ಅಲ್ಲಾದ್ರೆ ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ ಒಂದು ಜಾಗದಲ್ಲಿ ಒಂದು ಆಪ್ಷನ್ ಇದೆಯೋ ಸೊ ಅದನ್ನ ಸೆಲೆಕ್ಟ್ ಮಾಡಿ ಆನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ಒಂದು ಆಪ್ಷನ್ ಆದ್ರೆ ಬರುತ್ತೆ. ಸೊ ಅದ್ರ ಒಂದು ಹ್ಯೂಮನ್ ಆಪ್ಷನ್ ಇದೆಯಲ್ವಾ, ಸೊ ಅದಾದ್ರೆ ಬರುತ್ತೆ. ಈಗ ನಾದ್ರೆ ಆಫ್ ಮಾಡ್ತೀನಿ, ನೀವಾದ್ರೆ ಗಮನಿಸಬಹುದು ಹೋಯ್ತು. ಸೊ ನಾನು ಯಾವಾಗ ಆನ್ ಮಾಡ್ತೀನೋ ಸೊ ಹಾಗೆ ಒಂದು ಹ್ಯೂಮನ್ ಆಪ್ಷನ್ ಆದ್ರೆ ಬರುತ್ತೆ. ಸೊ ಒನ್ಸ್ ಒಂದು ಹ್ಯೂಮನ್ ಆಪ್ಷನ್ ಬಂದಿದ ತಕ್ಷಣ ಬ್ಯಾಕ್ ಬನ್ನಿ, ನಿಮ್ಮ ಒಂದು ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ. ಸೊ ಇನ್ಮೇಲಿಂದ ನಿಮ್ಗೆ ಯಾರೇ ಆಗಿರ್ಲಿ ಈ ರೀತಿಯಾಗಿ ಲೆಂತಿ ಆದಂತಹ ಮೆಸೇಜ್ ಅನ್ನ ಅಥವಾ ನ್ಯೂಸ್ ಅನ್ನ ಏನಾದ್ರು ಸೆಂಡ್ ಮಾಡಿದಾರೆ ಅಂತ ಹೇಳಿದ್ರೆ ಜಸ್ಟ್ ಇದನ್ನ ಒಂದು ಹ್ಯೂಮನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ, ನಂತರ ಒಂದು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿ. G's news and updates must be tracked by every business for ensuring timely and ease of compliance burden of taxpayers. Changes will be allowed in GST. ಸೊ ಈ ರೀತಿಯಾಗಿ ನೀವಾದ್ರೆ ನೀವು ಓದೋ ಅವಶ್ಯಕತೆನೇ ಇಲ್ಲ, ನಿಮ್ಮ ಒಂದು ಮೊಬೈಲ್ ಓದಿ ನಿಮ್ಗಾದ್ರೆ ಹೇಳುತ್ತೆ. ಇದಾದ್ರೆ ಒಂದು ಸೂಪರ್ ಆದಂತಹ ಟ್ರಿಕ್ ಆದ್ರೆ ಆಗಿರುವಂತದ್ದು. ಸೊ ನೀವೇನಾದ್ರೂ ಮೊಬೈಲ್ ನಲ್ಲಿ ನ್ಯೂಸ್ ಪೇಪರ್ ಅನ್ನ ಓದ್ತೀರಾ ಅಂತ ಹೇಳಿದ್ರು ಸಹ ಈ ಒಂದು ಆಪ್ಷನ್ ಆದ್ರೆ ನಿಮಗೆ ಲಿಟರಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ನ್ಯೂಸ್ ಪೇಪರ್ ಅನ್ನ ಓಪನ್ ಮಾಡ್ಕೊಂಡು ಸೊ ಒಂದು ಹ್ಯೂಮನ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ಆ ಒಂದು ನ್ಯೂಸ್ ಅನ್ನ ಓದಿ ನಿಮ್ಗೆ ಹೇಳುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡಿದ್ದೀನಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.